ಸ್ನೇಹಿತರೆ, ಅಂಗನಿಸೋ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ದೇವೇನಿ ಮೇಡಮ್ ಯಾರು ಇಷ್ಟೊತ್ತಲ್ಲಿ ಬಂದಿರೋದು, ಯಾರನ್ನ ಕೇಳ್ಕೊ ಬಂದಿದ್ದಾರೆ ಅಂತ ಕೇಳೋ ಹೊತ್ತಿಗೆ ಆಗ ಯಾವುದೋ ಒಂದು ವಸು ಅನ್ನೋ ಹುಡುಗಿ ವಸು ಬಗ್ಗೆ ಕೇಳ್ಕೊ ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ಅವ್ರಿಗೆಲ್ಲ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ವಸು ತುಂಬಾ ಯೋಚನೆ ಮಾಡ್ತಾ ಏನಪ್ಪ ಮಾಡೋದು ಅಂತ ಹಾಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಸುತ್ತಮುತ್ತ ಸೆಕ್ಯೂರಿಟಿ ಅವ್ರನ್ನೆಲ್ಲ ಕರೀತಿದ್ರು, ಯಾರು ಅಲ್ಲಿ ರೆಸ್ಪಾಂಡ್ ಮಾಡ್ತಾ ಇರೋದಿಲ್ಲ. ಈ ಕಡೆ ಇನ್ನ ವಿಚಾರ ರಿಷಿ ಅವ್ರಿಗೆ ಮತ್ತೆ ಮಹೇಂದ್ರ ಸರ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಮನೆಗೆ ಇನ್ನೂ ಬಂದಿಲ್ಲ, ಅವಳು ಎಲ್ಲೋಗಿದ್ದಾಳೆ ಅಂತಾನು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಮಾಧವಿ ಅವರು ಹೇಳ್ತಾ ಇರ್ತಾರೆ, ಅವಳು ಬಂದಿಲ್ಲ ಅಂದ್ರೆ ನಾವು ಏನ್ ಮಾಡೋದಿಕ್ಕಾಗುತ್ತೆ, ಕಾಲೇಜ್ ಅವರ್ಸ್ ಮುಗೀತು, ಇನ್ನು ಅವಳು ಮಿಕ್ಕಿದ ಅವಳು ಇಷ್ಟ. ನಮ್ಮ ಹತ್ರ ಬಂದು ಕೇಳಿದ್ರೆ, ಅಲ್ಲ ಕಾಲೇಜಿಂದ ಇನ್ನೂ ಮನೆಗೆ ಬಂದಿಲ್ಲ ಅಂದ್ರೆ ಕಾಲೇಜಲ್ಲೇ ಏನಾದ್ರೂ ತೊಂದರೆ ಆಗಿರ್ಬೇಕೇನೋ ಅನ್ನಿಸ್ತಿದೆ ಅಂತ ರಾಜೀವ ಹೇಳ್ತಾ ಇರ್ತಾನೆ. ಆಗ ಏನಾದ್ರೂ ಇದ್ರೆ ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಲ್ವಾ, ಈ ರೀತಿ ನೀವು ಮನೆ ಹತ್ರನೇ ಸರಾಸರಿ ಹುಡ್ಕೋ ಬರೋದು ತಪ್ಪು ಅಂತ ರಿಷಿ ಸರ್ ಸಹ ಹೇಳ್ತಾ ಇರ್ತಾರೆ. ತಪ್ಪು ಅಂತ ಗೊತ್ತಿದೆ ಸರ್, ಅರೆ ಏನ್ ಮಾಡೋದು, ಹೆಣ್ಣು ಹುಡುಗಿ ಅಲ್ವಾ, ಹಾಗಾಗಿ ಹುಡ್ಕೋ ಬಂದಿದೀವಿ ಅಂತ ಹೇಳ್ತಾ ಇರ್ತಾನೆ ರಾಜೀವನು ಸಹ. ಆಗ ಅವರಪ್ಪ, ರಿಷಿ ನೀನ್ ಈ ರೀತಿ ಮಾತಾಡೋದು ತಪ್ಪು, ಒಂದು ಹೆಣ್ಣು ಹುಡುಗಿ ಬಗ್ಗೆ ಅವರ ಮನೇಲಿ ಎಷ್ಟು ಭಯ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತಲ್ವಾ ಅಂತ ಹೇಳ್ಬೇಕಾರೆ, ನಿಮ್ ಕೈ ಮುಗ್ದಿ ಕೇಳ್ಕೊತೀನಿ ಪ್ಲೀಸ್, ಏನಾದ್ರೂ ವ್ಯವಸ್ಥೆ ಮಾಡಿ. ವಸುಧರ ಎಲ್ಲೋಗಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ, ಅವಳು ತುಂಬಾ ಒಳ್ಳೆ ಹುಡುಗಿ, ಯಾರಿಗೆ ಒಬ್ರಿಗೂ ಹಾನಿ ಮಾಡಲ್ಲ ಅವಳು ಅಂತ ಹೇಳ್ತಾ ಇರ್ತಾರೆ. ಆಗ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ರಿಷಿ ಸರ್ ಹೇಳ್ತಾ ಇರ್ತಾರೆ. ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ರಿಷಿ ನಮ್ ಕಾಲೇಜ್ ಹೆಸರೆಲ್ಲಾನು ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಮಹೇಂದ್ರ ಸರ್ ಸಹ. ಆಗ ಈಗ ನೀವು ಕಾಲೇಜ್ ಹತ್ರನೇ ಬನ್ನಿ, ಕಾಲೇಜ್ ಹತ್ರ ಇದ್ದಾಳಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡೋಣ ಅಂತ ರಾಜೀವ ಪ್ಲಾನ್ ನ ಕೊಟ್ಟಿ ಇನ್ನು ಅವರು ಸಹ ಹೋಗೋದೇ ಬೆಟರು ಅಂತ ಅನ್ಕೊಳ್ತಾ ಇರ್ತಾರೆ. ಆಗ ದೇವಯಾನಿ ಮೇಡಮ್ ಯಾವ್ದೋ ಒಂದು ಹುಡ್ಗಿಗೋಸ್ಕರ ನಮ್ಮನೇಲಿ ಇಷ್ಟೊಂದು ರಾಧ ಅಂತ ಆಗ್ಬೇಕಾ, ಬೆಂಕಿ ಬಿಸಿಗೆ ಕಾಯ್ತಾ ಇರ್ತಾರೆ. ಇನ್ನ ಕಾಲೇಜ್ ಒಳಗೆ ಸೀದಾ ಇನ್ನ ಮಹೇಂದ್ರ ಸರ್ ಮತ್ತೆ ರಾಜೀವ ಅವರು ಇಬ್ರು ಇನ್ನ ಕಾರಲ್ಲಿ ಬರ್ತಾರೆ. ಏನಾಯ್ತು ಸರ್ ಇಷ್ಟೊತ್ತಲ್ಲಿ ಬಂದಿದ್ದೀರಾ ಅಂತ ಕೇಳ್ಬೇಕಾರೆ, ಯಾವ್ದೋ ಒಂದು ಹುಡುಗಿ ವಸುಧರ ಅನ್ನೋ ಹುಡುಗಿ ಮಿಸ್ ಆಗ್ಬಿಟ್ಟಿದ್ದಾಳೆ, ಇಲ್ಲೇ ಎಲ್ಲಾದ್ರೂ ಇದ್ದಾಳ ನೋಡಿ ಅಂತ ಮಹೇಂದ್ರ ಸರ್ ಹೇಳ್ತಾ ಇರ್ತಾರೆ. ಡ್ಯಾಡ್ ನಾನು ಹೇಳ್ತಾ ಇದ್ದೀನಲ್ವಾ ಅವಳು ಇಲ್ಲಿ ಇರೋದಿಲ್ಲ, ನಾನು ಹೇಳ್ತಾ ಇದ್ದೀನಲ್ವಾ ಅವಳು ಇಲ್ಲಿ ಇರೋದಿಲ್ಲ, ನೀವ್ ಯಾಕೆ ಈ ರೀತಿ ಮಾಡ್ತಿದ್ದೀರಾ, ಬನ್ನಿ ನಾವು ಹೊರಡೋಣ ಅಂತ ಹೇಳ್ತಾ ಇದ್ರು. ರಿಷಿ ನಿನಗ್ ನೀನೇ ಉತ್ತರ ಕೊಟ್ಕೊಂಡ್ರೆ ಹೇಗಿರುತ್ತೆ ಹೇಳು, ಹುಡುಕ್ಲಿ ಬಿಡು, ಒಂದು ಹುಡುಗಿ ಅಲ್ವಾ ಅವಳು ಅಂತ ಹೇಳ್ತಾ ಇರ್ತಾರೆ. ಇನ್ನ ಸೆಕ್ಯೂರಿಟಿ ಅವ್ರಿಗೆಲ್ಲರಿಗೂ ಹೇಳಿ ಎಲ್ಲ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿ ಹುಡುಕಿ ಎಲ್ಲಾದ್ರೂ ವಸುಧರ ಕಾಣಿಸ್ತಾಳ ಅಂತ ಇನ್ನು ಹೇಳಿ ಮಹೇಂದ್ರ ಸರ್ ಸಹ ಎಲ್ಲಾರು ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಹೋಗಿ ಹುಡುಕ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ವಸುಧರ ಬೆಂಚ್ ಮೇಲೆ ಹಾಗೆ ಮಲ್ಕೊಂಡಿರ್ತಾಳೆ. ಆಗ ರಾಜೀವ, ಮಧು ನೀನು ನಾನು ಒಟ್ಟಿಗೆ ಹೋಗಿ ಹುಡ್ಕೋಣ ಬಾ ಅಂತ ಅವರಿಬ್ರು ಸಹ ಹೋಗ್ತಾರೆ. ಇನ್ನ ಮಹೇಂದ್ರ ಸರ್ ಪೂರ್ತಿ ಕಾರಿಡಾರ್ ಮೇಲೆ ಫ್ಲೋರು ಎಲ್ಲ ಹುಡುಕಿ ಸಾಕಾಗಿರುತ್ತೆ. ನೋಡಿದ್ರೆ ಅಲ್ಲಿ ಏನೂ ಕಾಣಿಸ್ತಾ ಇರಲ್ಲ. ಕ್ಲಾಸ್ ರೂಮ್ ಓಪನ್ ಸಹ ಮಾಡಿ ನೋಡ್ತಾ ಇರ್ತಾರೆ, ಎಲ್ಲಾದ್ರೂ ಇದ್ದಾಳ ಏನೋ ಅಂತ. ನೋಡಿದ್ರೆ ವಸುಧರಾಗೆ ಒಂಚೂರು ಸೌಂಡು ಸಹ ಕೇಳಿಸ್ತಾ ಇರಂಗೆ ಇರುತ್ತೆ ನಿಶಬ್ದವಾಗಿ. ಆಗ ಇನ್ನ ರಿಷಿ ಸರ್, ಸಿಕ್ಕುದ್ಲಾ, ಇಲ್ಲ ಅಲ್ವಾ, ನಾನು ಹೇಳ್ದೆ ತಾನೆ ಅವಳು ಇಲ್ಲಿ ಇರೋದಿಲ್ಲ, ಎಲ್ಲಾದ್ರೂ ಹೋಗಿರ್ತಾಳೆ ಅಂತ. ಹಾಗೆಲ್ಲ ಅನ್ಬೇಡಿ ನೀವು, ವಸುಧರ ಎಲ್ಲಿಗೂ ಹೋಗಲ್ಲ, ಅವಳಿಗೆ ಇದು ಸಿಟಿನೇ ಹೊಸದು ಅಂತ ಹೇಳ್ತಾ ಇರ್ತಾಳೆ ಮಾಧವಿ. ಆಗ ಇನ್ನೆಲ್ಲರೂ ಒಂದ್ ಕಡೆ ಹೊಟ್ಕೂಡ್ಸಿ ಎಲ್ಲರಿಗೂ ಯಾರಿಗಾದ್ರೂ ಸಿಕ್ಕುದ್ಲಾ ಅಂತ ಕೇಳೋ ಹೊತ್ತಿಗೆ ಯಾರಿಗೂ ಸಿಕ್ಕೇ ಇರೋದಿಲ್ಲ. ನೋಡಿದ್ರೆ ವಸುಧರ ತುಂಬಾ ಗಾಢವಾದ ನಿದ್ದೆಗೆ ಮುಳುಗೋಗಿರ್ತಾಳೆ. ಆಗ ಸೆಕ್ಯೂರಿಟಿ ಸಡನ್ ಆಗಿ ಬಂದು ಕ್ಲಾಸ್ ರೂಮ್ದೆಲ್ಲ ಡೋರ್ ಓಪನ್ ಮಾಡಿ ನೋಡ್ತಾ ಇರ್ತಾರೆ. ಅವಳು ಕಾಣಿಸ್ತಾ ಇರೋ ಕಾರಣಕ್ಕೆ ಮತ್ತೆ ಬೀಗ ಹಾಕೊಂಡು ಹೋಗ್ತಾ ಇರ್ತಾರೆ. ಬಿಡು, ಯಾರು ಕಾಣಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬೀಗ ಹಾಕೊಂಡು ಹೋಗ್ತಾ ಇರ್ತಾರೆ. ಅಟ್ ಎ ಟೈಮ್ಗೆ ಅವ್ರಿಗೆ ಕಾಲ್ ಬರುತ್ತೆ. ಆಗ ಆ ಸೌಂಡ್ ಇಂದ ಯಾರೋ ಓಡಾಡ್ತಿದ್ದಾರೆ ಅಂತ ವಸುಗೆ ಎಚ್ಚರ ಆಗುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಅಲ್ಲಿ ವಸುಗೆ ಅಲ್ಲಿ ಓಡಾಡ್ತಿರೋ ಸೌಂಡ್ ಸಹ ಕೇಳಿ ಡೋರ್ನ ಬಡಿತಾ ಇರ್ತಾಳೆ. ಯಾರಾದ್ರೂ ಇದೀರಾ, ಓಪನ್ ಮಾಡಿ ಡೋರ್ನ ಅಂತ ಹೇಳ್ತಾ ಇರ್ತಾಳೆ. ಆ ವಿಚಾರ ಮಹೇಂದ್ರ ಸರ್ಗೆ ಮತ್ತೆ ರಾಜೀವ ಅವ್ರಿಗೆ ಕಿವಿಗೆ ಶಬ್ದ ಕೇಳಿಸುತ್ತೆ. ಆಗ ಸೆಕ್ಯೂರಿಟಿ ಅವ್ರು ಬಂದು ಇನ್ನ
ಡೋರ್ ಓಪನ್ ಮಾಡಿದ್ರೆ ವಸುಧರ ಒಳಗಡೆನೆ ಇರ್ತಾಳೆ. ಆಗ ಮಾಧವಿ ತುಂಬಾ ಬೇಜಾರಾಗಿ ಅಕ್ಕ ಅಂತ ಹೋಗಿ ತಪ್ಕೊಂತಾಳೆ. ಹೇಗೋ ಹುಷಾರಾಗಿದ್ದಾಳಲ್ಲ ಅಂತ ಮಹೇಂದ್ರ ಸರ್ಗೂ ಸಹ ಸ್ವಲ್ಪ ಸಮಾಧಾನ ಆಗುತ್ತೆ. ಇನ್ನ ರಿಷಿ ಸರ್ ಹತ್ರ ಬಂದು ಏನ್ ನಡೀತೋ ಎಲ್ಲ ವಿಚಾರ ಹೇಳ್ತಿದ್ರು. ಸಾಕು ನಿಲ್ಸು, ಒಂದ್ ದಿವಸಕ್ಕೆ ನಿನ್ಗೆ ಯಾರು ಇಷ್ಟು ಟಾರ್ಚರ್ ಕೊಡಲ್ಲ. ಸರ್, ನಾನು ಹೇಳ್ತಾ ಇರೋದು ನಿಜ ಸರ್. ಈ ಕಾಲೇಜಲ್ಲಿ ಮೇಯ್ನ್ ಆಗಿ ಡಿಸಿಪ್ಲಿನ್ನು, ಕಾಲೇಜ್ ಸ್ಟೂಡೆಂಟ್ಸ್ ಹೇಗಿರ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ನೀನು ನನ್ನ ಕಾಲೇಜ್ ಬಗ್ಗೆ ಮಾತಾಡೋದ್ನೆಲ್ಲ ರೈಟ್ಸ್ ಇಟ್ಕೊಂಬೇಡ. ನೀನ್ ಹೊಸ್ದಾಗಿ ಬಂದಿರೋಳು, ನಿನಗೆ ಯಾವುದೇ ರೀತಿನೂ ಗೊತ್ತಿರೋದಿಲ್ಲ ಅಂತ ರಿಷಿ ಸರ್ ಹೇಳ್ತಿದ್ರು. ಸರ್, ನಾನು ತಪ್ಪು ಮಾಡಿದ್ರೆ ನಾನು ತಲೆ ಬಾಗ್ತೀನಿ ಅಲ್ವಾ? ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಇನ್ನೇನು ನಾನೇ ಹೋಗಿ ಅಲ್ಲಿ ಹೊಡ್ತಾ ಬೀಳಿಸ್ಕೊಂಡು ಬೀಗ ಹಾಕೊಂಡು ಹೋಗೋಕೆ ಯಾರ್ ಸರ್? ನನಗೇನು ಹುಚ್ಚ ಅಂತ ಹೇಳ್ತಾ ಇರ್ತಾಳೆ. ಇದೆಲ್ಲದಕ್ಕೂ ಕಾರಣ ನಿಮ್ಮ ಮನೇಲಿ ಸಂಜು ಅಂಜುನೆ ಅಂತ ಹೇಳ್ಬೇಕಾದ್ರೆ ನೀನು ಇವಾಗ ಅವ್ರ ಮೇಲೆ ಎತ್ತಾಗ್ತಾ ಇದ್ಯಾ ಅಂತ ರಿಷಿ ಸರ್ ಹೇಳ್ಬೇಕಾರೆ, ಅಲ್ಲೇ ಸರ್, ಮಧ್ಯಾಹ್ನ ಅಲ್ಲಿ ಜಗಳ ಆಗ್ತಾ ಇದ್ದಿದ್ದೆ ಅವ್ರ ಕಡೆಯಿಂದ. ನಾನು ಅವ್ರ ವಿರುದ್ಧವಾಗಿ ಮಾತಾಡಿದ್ಕೆ ನನ್ಗೆ ಈ ರೀತಿ ಅವರು ಪನಿಷ್ಮೆಂಟ್ ಕೊಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹೋಗಿ ನಿಮ್ಮ ಮನೇಲಿ ಫಸ್ಟು ನಿಮ್ಮ ಸಂಜು ಅಂಜುನ ಕೇಳಿ ಅಂತ ಹೇಳ್ಬೇಕಾದ್ರೆ, ಡ್ಯಾಡ್ ನನಗೆ ಸಾಕಾಗಿದೆ, ನಾನು ಹೊರಡ್ತಾ ಇದ್ದೀನಿ, ಬರ್ತೀರಾ ಇಲ್ವಾ ನೀವು ಅಂತ ಹೇಳ್ತಾ ಇರ್ತಾರೆ. ರಿಷಿ ಸರ್ ಸರಿ ನಾನು ಬರ್ತೀನಿ ಅಂತ ಮಹೇಂದ್ರ ಸರ್ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನೋಡಿದ್ರೆ ರಾಜೀವ ನಿನ್ನಲ್ಲಿ ಜಗತಿ ಅವ್ರು ಕಾಣಿಸ್ತಿದ್ದಾರೆ. ವಸುಧರ, ಥ್ಯಾಂಕ್ ಯು ಬಾವಾ, ನೀವು ನನಗೆ ಈ ರೀತಿ ಭರವಸೆ ಕೊಡ್ತಾ ಇದ್ದೀರಲ್ಲ, ತುಂಬಾ ಥ್ಯಾಂಕ್ಸ್ ಅಂತ ವಸುನು ಸಹ ಅಲ್ಲಿಂದ ಹೇಳಿ ಅವ್ರ ಫ್ಯಾಮಿಲಿಯವರು ಸಹ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರಿಷಿ ಸರ್ ಮನೆಗೆ ಬಂದು ಸಂಜು ಅಂಜು ಅಂತ ಪೂರ್ತಿ ಸಂಜು ಅಂಜು ಅಂತ ಕೂಗ್ತಿದ್ರು. ಅವರಿಗೆ ಏನು ಅಣ್ಣಂಗೆ ಗೊತ್ತಾಗ್ಬಿಡ್ತಾ ವಿಚಾರ, ಯಾಕೆ ಈ ರೀತಿ ಬಂದು ಜೋರಾಗಿ ಕಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯಾಕೆ ರಿಷಿ ಏನಾಯ್ತು ಅಂತ ಅವ್ರ ದೊಡ್ಡಮ್ಮ ಕೇಳ್ತಿದ್ರು. ನಮ್ ಕಾಲೇಜ್ ಮಾನ ಮರ್ಯಾದೆ ಹೋಗಿದೆ, ನನಗೂ ಸಹ ಹೋಗಿದೆ ಅಂತ ಹೇಳ್ತಾ ಇರ್ತಾಳೆ. ಅಂತದ್ ಏನಾಯ್ತು ರಿಷಿ, ಯಾಕೆ ಈ ರೀತಿ ಹೇಳ್ತಿದ್ಯಾ ಅಂತ ಹೇಳ್ಬೇಕಾದ್ರೆ, ಅದಕ್ಕೆಲ್ಲ ಸಂಜು ಅಂಜುನೆ ಕಾರಣ ಅಂತೆ. ಅವಳು ಸುಮ್ಮನೆ ಇಲ್ದಿರೋ ಅಪ್ಪದನ್ನ ಎಲ್ಲ ಅವರಿಬ್ರ ಮೇಲೆ ನೆಟ್ತಾ ಇದ್ದಾಳೆ ಅನ್ಸುತ್ತೆ ಅಂತ ಹೇಳೋತ್ತಿಗೆ, ರಿಷಿ ನೀನು ಈ ರೀತಿ ಮಾತಾಡೋದು ತಪ್ಪು. ಏನು ಎತ್ತ ಅಂತ ನಿನಗೆ ಗೊತ್ತಿಲ್ದಿರಾ ಏಕ್ದಮ್ ನೀನು ಅವ್ರದೇ ಅಲ್ಲ ತಪ್ಪು ಅಂತ ಹೇಗೆ ಹೇಳ್ತೀಯಾ? ಇದ್ರೂ ಇರ್ಬೋದಲ್ವಾ ಅಂತ ಹೇಳ್ತಾ ಇರ್ತಾರೆ ಮಹೇಂದ್ರ ಸರ್. ಆ ವಿಚಾರನ ಗುಟ್ಟಾಗಿ ಸಂಜು ಅಂಜು ಇಬ್ರು ಕೇಳಿಸ್ಕೊತಾ ಇರ್ತಾರೆ. ಏನಪ್ಪಾ ಮಾಡೋದು, ವಸುಧರಾಗಿ ಈ ರೀತಿ ಮಾಡಿದೀವಲ್ಲ ಅಂತ ಅವರು ಸಹ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಅವ್ರ ದೊಡ್ಡಪ್ಪ ರಿಷಿ ಅವ್ರ ದೊಡ್ಡಪ್ಪ, ಈಗ ನಾವೇ ಮಾತಾಡ್ಕೊಂಡ್ರೆ ಸರಿ ಹೋಗೋದಿಲ್ಲ. ಹೇಗಿದ್ರು ಈ ಕಡೆ ವಸುಧರನ ಈ ಕಡೆ ಸಂಜು ಅಂಜುನ ಇಬ್ಬರನ್ನು ನೇರವಾಗಿ ನಿಲ್ಸಿ ಮಾತಾಡಿದ್ರೆ ಗೊತ್ತಾಗುತ್ತೆ. ಫಸ್ಟು ನಾಳೆ ಆ ಮೀಟಿಂಗ್ನ ಅಟೆಂಡ್ ಮಾಡೋಣ ಅಂತ ಅವರು ಸಹ ಅನ್ಕೊಳ್ತಾರೆ. ಸರಿಯಾಗಿ ಹೇಳ್ದೆ ಅಣ್ಣ, ಈ ನಿರ್ಧಾರನೇ ಸರಿ ಇದೆ ಅಂತ ಇನ್ನ ವಸುನ ಮನೆ ಕರ್ಕೊಂಡ್ ಬರ್ತಾರೆ ಮಾಧವಿಯವರು. ಎಲ್ಲಿಗೆ ಹೋಗಿದ್ಲು? ಏನಮ್ಮ ನೀನು ಇರ್ತೀಯ, ನೆಟ್ಟಗಿರೋದಿಕ್ಕಾಗಲ್ವಾ ಮನೇಲಿ? ಯಾವಾಗಂದ್ರೆ ಯಾವಾಗ ಹೋಗ್ತೀಯಾ? ಎಲ್ಲೋಗಿದ್ಲು ಮಾಧವಿ ಅಂತ ಕೇಳ್ತಿದ್ರು. ಅತ್ತೆ, ಈಗ ಅವಳು ತುಂಬಾ ಸುಸ್ತಾಗಿದ್ದಾಳೆ, ಬೆಳಗ್ಗೆ ಹೇಳ್ತೀನಿ ಅಂತ ಹೇಳ್ತಿದ್ರು. ಹಾ, ಇದು ನಿಮ್ಗೆ ಧರ್ಮಛತ್ರ ಆಗೋಗಿದೆ. ಯಾವಾಗ ಬೇಕೋ ಹೋಗ್ ಬರ್ತೀರಾ, ಯಾವಾಗ ಬೇಕೋ ಹೋಗ್ತೀರಾ. ಒಬ್ರು ಹೇಳೋರು ಕೇಳೋರು ಅಂತ ಯಾರು ಇಲ್ಲ ಅಂತ ಹೇಳ್ತಾ ಇರ್ತಾಳೆ ವಸುಧರಾಗೆ ಅವರ ಅತ್ತೆಯವರು. ಆಗ ಅತ್ತೆ, ನಾನು ಹೇಳ್ತಿದ್ದೀನಲ್ವಾ, ಸುಮ್ಮನೆ ಇರಿ, ನಾಳೆ ಮಾತಾಡ್ತೀನಿ ಅಂತ ಹೇಳಿ ವಸುಧರನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ. ಬೆಳಗ್ಗೆ ಆಗುತ್ತೆ. ಸಂಜು ಅಂಜು ಮತ್ತೆ ರಿಷಿ ಸರ್ ಅವ್ರ ದೊಡ್ಡಪ್ಪ ಅವರಪ್ಪ ಎಲ್ಲರೂ ಕಾಲೇಜಲ್ಲಿ ಮೀಟಿಂಗ್ ಅಲ್ಲಿ ಇರ್ತಾರೆ. ಆಗ ಸಂಜು ಅಂಜು ಇಬ್ರು ಅಳ್ತಾ ನಿಂತಿರ್ತಾರೆ. ನೀವ್ ಹತ್ತಿದ ತಕ್ಷಣ ನೀವ್ ಹೇಳ್ತಾ ಇರೋದ್ ನಿಜ ಅಂತ ಅವ್ರು ನಂಬಿಡಲ್ಲ. ನೀವ್ ಈ ರೀತಿ ಮಾಡ್ತಾ ಇರೋದ್ ತಪ್ಪು ಅಂತ ಹೇಳ್ತಾ ಇರ್ತಾಳೆ ವಸುಧರ. ನೀನು ಅವರಿಗೆ ಹೇಳ್ಕೊಡೋ ಅಂತ ದೊಡ್ಡ ವ್ಯಕ್ತಿ ಏನಲ್ಲ, ನೀನು ತಪ್ಪು ಮಾಡೇ ಮಾಡ್ತೀಯ ಅಂತ ಹೇಳ್ತಿದ್ರು. ಈ ರೀತಿ ಎಲ್ಲ ನಾನು ಮಾಡಿಲ್ಲ ಸರ್, ಯಾಕೆ ಸರ್ ನೀವ್ ಈ ರೀತಿ ನನ್ನ ಹತ್ರ ಮಾತಾಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ವಸುಧರ. ಆಗ ವಸುಧರ ಹೊಡೆದಿರೋ ಹುಡ್ಗಂಗೆ ಇವನೇ ನನ್ನ ಕ್ಲಾಸ್ ರೂಮ್ ಒಳಗೆ ತಳ್ಳಿದು ಅಂತ ಹೇಳ್ಬೇಕಾರೆ, ಯಾಕೆ ಸರ್ ಇವರು ಈ ರೀತಿ ನಮ್ಮೇಲೆ ಸುಳ್ಳು ಹೇಳ್ತಿದ್ದಾರೆ? ಬಂದಿರೋದೇ 2 ದಿವಸ ಆಗಿದೆ, ಇಷ್ಟು ಬೇಗ ನಮ್ಮೇಲೇನು ಇವ್ರು ಅಪವಾದ ಹಾಕ್ತಿದಾರಲ್ಲ ಅಂತ ಹೇಳ್ತಾ ಇದ್ರು. ಯು ಶಟ್ ಅಪ್ ವಸುಧರ, ಯಾರ್ ಮುಂದೆ ಏನ್ ಮಾತಾಡ್ತಿದ್ಯಾ ಅನ್ನೋದು ಪರಿಜ್ಞಾನ ಇರ್ಲಿ ಅಂತ ರಿಷಿ ಸರ್ ಹೇಳ್ತಿದ್ರು. ಸರ್, ನಾನು ಇರೋದನ್ನೇ ನಿಜ ಹೇಳ್ತಾ ಇರೋದು ಅಂತ ವಸುಧರ ಹಿಂದೆ ಮುಂದೆ ನೋಡ್ದಿರಾ ಹೇಳ್ತಾ ಇರ್ತಾಳೆ. ಆಗ ಅದ್ರಲ್ಲಿರೋ ಸ್ಟೂಡೆಂಟ್ಸ್ಗಳೆಲ್ಲ, ಇವಳು ಹೇಳ್ತಾ ಇರೋದೇ ಸುಳ್ಳು ಸರ್, ನಾವ್ ಯಾವುದೇ ರೀತಿ ಅವರಿಗೆ ಟಾರ್ಚರ್ ಆಗ್ಲಿ ಏನೂ ಮಾಡ್ಲಿಲ್ಲ, ಇವಳು ಹೇಳ್ತಾ ಇರೋದು ಸುಳ್ಳು, ಇವಳಿಗೆ ಮೆಂಟಲ್ ಏನಾದ್ರೂ ಹಿಡ್ದಿದೆ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ, ಏನು ನನಗ್ ಮೆಂಟಲ್ ಹಿಡ್ದಿದ್ಯಾ? ಏನ್ ನೀವೆಲ್ಲ
ನೀವೆಲ್ಲರೂ ಸೇರಿ ತಾನೇ ನನಗೆ ಬ್ಲೇಮ್ ಮಾಡ್ತಾ ಇದ್ದಿದ್ದು. ಅಷ್ಟು ಬೇಗ ಮರ್ತೋಗ್ಬಿಟ್ಟಿದ್ದೀರಾ? ಒಬ್ರಿಗೋಸ್ಕರ ನೀವು ಈ ರೀತಿ ಸುಳ್ಳು ಹೇಳೋದನ್ನ ಒಬ್ರಿಗೋಸ್ಕರ ನೀವು ಈ ರೀತಿ ಸುಳ್ಳು ಹೇಳ್ತಿರೋದು ಕರೆಕ್ಟ್ ಅಲ್ಲ ಅಂತ ವಸುಧರ ಹೇಳ್ತಿದ್ರು. ಅಣ್ಣ, ನಾವ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಣ್ಣ, ನಿಜ ಅಣ್ಣ ಅಂತ ಸಂಜು ಅಂಜು ಇಬ್ರು ಸಹ ಹೇಳ್ತಾ ಇರ್ತಾರೆ. ಆಗ ಫಣೇಂದ್ರ ಸರ್ ಅವರು, ವಸುಧರ, ಆಗೋಗಿರೋದೇನೋ ತಪ್ಪಾಗೋಗಿದೆ, ನೀನೇ ಸಾರಿ ಕೇಳ್ಬಿಡು ಅಂತ ಹೇಳ್ತಾ ಇರ್ತಾರೆ. ಸರ್, ನಾನು ಸಾರಿ ಕೇಳದ? ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಾನು ಯಾಕೆ ಸರ್ ತಲೆ ಬಾಗ್ಲಿ ಅಂತ ವಸುಧರ ಇನ್ನ ಗಟ್ಟಿ ನಿರ್ಧಾರ ಮಾಡಿ ನಿಂತ್ಕೊಂಡಿರ್ತಾಳೆ. ಈಗ ಸಂಜು ಅಂಜುದೇ ತಪ್ಪಿರೋದು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತಾ, ಅವಳಿಗೇನಾದ್ರೂ ಶಿಕ್ಷೆ ಆಗುತ್ತಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.